ರಾಜ್ಯದಲ್ಲಿ ಹೊಸ ಚರ್ಚೆಯನ್ನ ಹುಟ್ಟುಹಾಕಿದೆ ಸಚಿವ ಎಚ್.ಸಿ. ಮಹದೇವಪ್ಪ ಅವರ ಹೇಳಿಕೆ. ದಲಿತರು ಸಿಎಂ ಆಗಬೇಕು ಅಂತ ಹೇಳಿಕೆಯನ್ನು ಕೊಟ್ಟಿದ್ರು ಎಚ್.ಸಿ. ಮಹದೇವಪ್ಪನವರು. ಪರಮೇಶ್ವರ್ ಅವರ ಹೆಸರು, ಮಲ್ಲಿಕಾರ್ಜುನ್ ಖರ್ಗೆ ಹೆಸರು ಇನ್ಕ್ಲೂಡಿಂಗ್ ಅವರ ಹೆಸರನ್ನು ಕೂಡ ತೆಗೆದುಕೊಂಡು ಚರ್ಚೆನ ಮಾಡಿದ್ರು. ಅವಕಾಶ ಇಲ್ವಲ್ಲ, ನಾವೇ ವೋಟ್ ಮಾಡ್ತೀವಿ, ನಮಗೆ ಇಲ್ಲ ಅಂತ, ಅಂದರೆ ಹೆಚ್ಚಿನ ವೋಟ್ ಮಾಡ್ತೀವಿ ಅಂತ. ಬಟ್ ಈಗ ಎಚ್.ಸಿ. ಮಹದೇವಪ್ಪನವ್ರ ಪರವಾಗಿ ಕೆಲವರು ಬ್ಯಾಟ್ ಮಾಡ್ತಾ ಇದ್ದಾರೆ, ಕೆಲವೊಬ್ಬರು ನ್ಯೂಟ್ರಲ್ ಆಗ್ತಿದ್ದಾರೆ. ಸಚಿವ ಕೆ.ಎನ್. ರಾಜಣ್ಣ ಫುಲ್ ಸಪೋರ್ಟ್ ಮಾಡಿದ್ದಾರೆ ಅವರಿಗೆ. ಸಿದ್ದರಾಮಯ್ಯನವರ ಬದಲಾವಣೆ ವಿಚಾರ ಬಂದಾಗ ದಲಿತರಿಗೆ ಚಾನ್ಸ್ ಕೊಡಲಿ ಅಂತ ಹೇಳಿದ್ದಾರೆ. ಅಂದರೆ ಬದಲಾವಣೆ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಹೈಕಮಾಂಡ್ ಬಿಟ್ಟಿದ್ದು ಅನ್ನೋದು. ವೋಟ್ ಹಾಕೋರು ನಾವು, ಅದರ ಲಾಭ ನಮಗೆ ಸಿಗಬೇಕು ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಸದ್ಯಕ್ಕೆ ಸಿದ್ದರಾಮಯ್ಯ ಸಿಎಂ ಆಗಿದ್ದಾರೆ, ಚರ್ಚೆ ಬೇಡ ಅಂತ ಗೃಹ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್ ಹೇಳಿದ್ದಾರೆ. ಹೊಸ ಸರ್ಕಾರ ಬಂದಾಗ ನೋಡೋಣ ಅಂತ ಸಚಿವ ಚಲುವರಾಯಸ್ವಾಮಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಒಗ್ಗಟ್ಟಾಗಿ ವೋಟ್ ಕೊಟ್ಟು ನಮಗೆ ಮುಖ್ಯಮಂತ್ರಿ ಕೊಡಿ ಅಂತ ಕೇಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಅಂದ್ರೆ ಕಾರಣ ಯಾರು ಅಂದ್ರೆ ನಾವೇ. ಯಾಕೆಂದ್ರೆ we are not following our leader, we are not ready for one leader. ಸಿದ್ದರಾಮಯ್ಯನವರು ಯಾಕೆ ಮುಖ್ಯಮಂತ್ರಿ ಆದ್ರು, ಯಡಿಯೂರಪ್ಪ ಯಾಕೆ ಮುಖ್ಯಮಂತ್ರಿ ಆದ್ರು, ದೇವೇಗೌಡರು ಯಾಕೆ ಮುಖ್ಯಮಂತ್ರಿ ಆದ್ರು? ಜನ ಬೆಂಬಲ ಅವರಿಗೆ. ನಾವೆಲ್ಲ ಕಣ್ಣು ಮುಚ್ಚಿಕೊಂಡು ಯಾರು ಬೇಕೋ ವೋಟ್ ಹಾಕ್ತಿದ್ದೀವಿ. ವೋಟು ನಮ್ದಿದೆ, ಲೀಡರ್ಶಿಪ್ ಇನ್ಯಾರ್ದು ಇದೆ. ಪಾಲಿಸಿ ಮೇಕಿಂಗ್ ಜಾಗದಲ್ಲಿ ನಮ್ ಜನ ಕೂತ್ಕೋಬೇಕು ಅಂತ ಯಾರು ಬೇಡಿಕೆ ಇದ್ದಿದ್ದಲ್ಲ ಬೇಡಿಕೆಗಳನ್ನ ಇದು ಬಗೆಹರಿಸಕ್ಕೆ. ದಲಿತ ಸಿಎಂದು ಇವತ್ತು ಮಹದೇವಪ್ಪ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದನ್ನು ಇದೇ ದಲಿತ ಸಿಎಂದು ನಾವು ಮೊದಲು ಕೂಡ ನಾವು ಪ್ರಸ್ತಾಪ ಮಾಡಿದ್ದು. ಆದರೆ ಚುನಾವಣೆ ಇರೋದ್ರಿಂದ ಯಾವುದೇ ವಿಚಾರಗಳನ್ನು ನಾವು ಪ್ರಸ್ತಾಪ ಮಾಡಬಾರ್ದು ಅಂತ ಹೇಳಿ ಸ್ವಯಂ ಆಗಿ ನಾವೇನೇ ಸ್ವಯಂ ಶಿಸ್ತನ್ನು ಹಾಕ್ಕೊಂಡಿದ್ದೀವಿ. ಚುನಾವಣೆ ಕಳೆದ ಮೇಲೆ ಆ ಸಿ ಎಂ ಅನ್ನು ಸಿದ್ದರಾಮಯ್ಯ ಇರೋವರೆಗೂ ಸಿದ್ದರಾಮಯ್ಯನವರು, ಆಮೇಲೆ ದಲಿತ ಸಿ ಎಂ ಅಂತ ಹೇಳಿ ಒಂದು ಅನಿಸಿಕೆ ಎಲ್ಲರಲ್ಲೂ ಇದೆ. ಅದಕ್ಕೆ ನಾವು ಒತ್ತನ್ನು ಚುನಾವಣೆ ಕಳೆದ ಮೇಲೆ ಅದ್ರ ಬಗ್ಗೆ ಪ್ರಸ್ತಾಪಗಳು ಮಾಡ್ತೀವಿ. ಒಂದು ಸರ್ಕಾರ ನಮ್ಮಲ್ಲಿ ಸ್ಟೆಬಿಲಿಟಿ ಇರ್ತಕ್ಕಂಥ ಒಂದು ಸರ್ಕಾರ ಇದೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ. ಹಾಗಾಗಿ ಅದರ ಬಗ್ಗೆ ಮಾತಾಡೋದು ಅಷ್ಟೊಂದು ಪ್ರಸ್ತುತ ಅಂತ ಅನಿಸೋದಿಲ್ಲ. ಲೋಕಸಭಾ ಚುನಾವಣೆ ತುಮಕೂರು ಜಿಲ್ಲೆಗೆ ಒಂದು ನೋಡೋಣ, ಮುಂದಿನ ನೋಡೋಣ ಅಂತ. ಮೊದಲಿದ್ದಲ್ಲ, ಹೊಸದೆಲ್ಲಿದ್ದಾರೆ. ಖರ್ಗೆ ಅವರಿಂದ ಇದ್ದೇ ಇದೆ ಅಲ್ವ. 99 ನೋಟ್ ಔಟ್ ಆಗ್ತೀವಿ ನಾವು, 100 ಆಗ್ತಾ ಇಲ್ಲ. ಹೊಸದೇನಲ್ಲ, ಖರ್ಗೆ ಅವ್ರು ಆಗ್ಬೇಕಿತ್ತು, ಪರಮೇಶ್ವರ್ ಬಂತು, ಹಾಗೆ ನಡೀತಾ ಇದೆ ದಲಿತ ಸಿಎಂ ಅಂತ. ಪಾಲಿಟಿಕ್ಸ್ ಅಂದ್ರೆ ಹೆಸರು ಅದಕ್ಕೆ ಕುತಂತ್ರನೇ ಅದ್ರ ಅದ್ರ ಮೀನಿಂಗ್ ಅದೇ. ಪಾಲಿಟಿಕ್ಸ್ ಮಾಡ್ತಿಲ್ಲ ಅಂತಾರೆ, ಬರೀ ಪಾಲಿಟಿಕ್ಸ್ ಮಾಡ್ತೀವಿ ಎಲ್ಲ ಕಡೆ. ಪಾಲಿಟಿಕ್ಸ್ ಮೀನಿಂಗ್ ಅದು. ನಾ ಖರ್ಗೆ ಅವ್ರು 20 ವರ್ಷದಿಂದ ನಾ ಸಿಎಂ DCM ದಲಿತ ಸಿಎಂ ಆಗ್ಬೇಕಿದ್ದು. ಅದಕ್ಕೂ ಆ ಕೇರ್ ಸಂಬಂಧ ಅವರು ಅವಕಾಶ ಇದ್ರೆ ಅವ್ರು ಆಗ್ತಾರ, ಅದು ಬೇರೆ ಮಾತು. ಸಾಕಷ್ಟು ವೇದಿಕೆಗಳಲ್ಲಿ ಭಾಷಣ ನಾವು ಮಾಡಿದೀವಿ ದಲಿತ ಸಿಎಂ ಆಗ್ಬೇಕಂತ. ಅದೇ ಸದ್ಯಕ್ಕೆ ಅವಶ್ಯಕತೆ ಇಲ್ಲ. ಈಗ ಚುನಾವಣೆ ಇದೆ, ಚುನಾವಣೆಗೆ ಅದು ವಿಷಯ ಅಲ್ಲ. ನಾನು ಹೇಳಿದ್ರೆ, ನಾನು 10 ಸಲ ಹೇಳಿದ್ದ, ರೀಸೆಂಟ್ ಹೇಳಿದನ ಓಟ್ ಹಾಕೋರು ನಾವು, ನಮಗೂ ಎಂಜಾಯ್ಮೆಂಟ್ ಆಗ್ಬೇಕಂತ ಸಿಗ್ಬೇಕಂತ ನಾನು ಹೇಳಿದ್ದೀನಿ. ಈಗ ಒಂದು ವಾರದಿಂದ ಯಾವುದೋ ಪತ್ರಿಕೆಯಲ್ಲಿ ಕೂಡ ಇಂಟರ್ವ್ಯೂಲ್ಲಿ ಹೇಳಿದ್ದೀನಿ ನಾನು. ಓಟ್ ಹಾಕೋರು ನಾವು ಜಾಸ್ತಿ, ನಾವು ನಮ್ಗೆ ಅದ್ರ ಲಾಭ ಸಿಗ್ಬೇಕಂತ ಹೇಳಿದೀವಿ. ಆದ್ರೆ ಈಗ ಚುನಾವಣೆ ಇದೆ, ಅಥವಾ ಈಗ ಚರ್ಚೆ ಅವಶ್ಯಕತೆ ಇಲ್ಲ. ಚುನಾವಣೆ ಆದ್ಮೇಲೆ ನೋಡೋಣ. ಖಾಲಿ ಇಲ್ವಲ್ರಿ. ಈಗ ಮಹದೇವಪ್ಪರು ಹೇಳಿ, ನಾನು ಹೇಳಿ, ಇನ್ನೊಬ್ರು ಹೇಳಿ, ಮುಖ್ಯಮಂತ್ರಿನ ಚರ್ಚೆ ಮಾಡೋದು ಯಾವಾಗ? ಚುನಾವಣೆ ಆಗಿ ಹೊಸ ಮುಖ್ಯಮಂತ್ರಿ ಮಾಡೋಣಾಗ. ಇಲ್ಲ ಅಂದ್ರೆ ಯಾರು ರಾಜೀನಾಮೆ ತಗೊಂಡಾಗ ಚರ್ಚೆ ಮಾಡೋದು. ದಲಿತರನ್ನು ಮಾಡಲಿ, ಇನ್ನೊಂದು ಸಮಾಜದವ್ರು ಮಾಡಲಿ, ನಮ್ಮಲ್ಲಿ ಎಲ್ಲ ಜಾತ್ಯತೀತವಾದಂಥ ಪಕ್ಷ. ನಮ್ಮಲ್ಲಿ ಯಾವುದೇ ಸಮಾಜಕ್ಕೆ ವಿರೋಧ ಇಲ್ಲ. ಯಾರಿಗೆ ಬೇಕಾದ್ರೂ ಅವಕಾಶಗಳಿದೆ. ಸೊ ಅದರಿಂದ ಆ ಸಂದರ್ಭ ಬಂದಾಗ ಮಾತಾಡೋಣ. ಸುಮ್ಮನೆ ಏನಿಲ್ಲ. ನಮ್ಮ ಪಕ್ಷದಲ್ಲಿ ACC ಅಧ್ಯಕ್ಷರೇ ದಲಿತ ಸಮುದಾಯಕ್ಕೆ ಬಂದವರು. ಅವರೇ ಯಾರನ್ನ ಬೇಕು ಬೇಡ ಅನ್ನೋ ತೀರ್ಮಾನ ಮಾಡೋರು. ಅದರಿಂದ ಅಧ್ಯಕ್ಷರು ಎಲ್ಲರನ್ನೂ ಕೂರಿಸ್ಕೊಂಡು ರಾಹುಲ್ ಗಾಂಧಿ ಹತ್ರ, ಸಿದ್ದರಾಮಯ್ಯ ಹತ್ರ, DK ಹತ್ರ ಸೂಕ್ತವಾದ ತೀರ್ಮಾನ ತಗೋತಾರೆ. ಅದರಿಂದ ಮಲ್ಲಿಕಾರ್ಜುನ್ ಖರ್ಗೆರೇ ನಮ್ಗೆ ACC ಅಧ್ಯಕ್ಷ. ಮಹದೇವಪ್ಪನವರು ನನಗೆ ಹಿರಿಯವರು, ಆತ್ಮೀಯರು. ಅವ್ರು ಮಾತಾಡಿರೋದಕ್ಕೆ ನಾನೆಲ್ಲ ಕೌಂಟರ್ ಮಾಡೋದು, ಅಥವಾ ನಾನೆಲ್ಲ ಹೇಳಿಕೆ ಕೊಡೋದು, ನಾನೆಲ್ಲ ಕ್ಲಾರಿಫಿಕೇಶನ್ ಕೇಳೋದು. ಅದನ್ನು ಪಕ್ಷದ ವಿಚಾರ ಬಂದಾಗ DK ಶಿವಕುಮಾರ್ ಮಾತಾಡ್ತಾರೆ, ಸರ್ಕಾರದ ವಿಚಾರ ಬಂದಾಗ ಸಿದ್ದರಾಮಯ್ಯ.